ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಜೂನ್ 11 ಮತ್ತು 12ರ ಕನ್ನಡದಲ್ಲಿ ದಿ ಹಿಂದೂ ಇಂಡಿಯನ್ ಎಕ್ಸ್‌ಪ್ರೆಸ್ ಮುಂತಾದ ದಿನಪತ್ರಿಕೆಗಳ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಇಂಡಿಯಾ ನ್ಯೂಜಿಲೆಂಡ್ ರೌಂಡ್ ಟೇಬಲ್ ಮೀಟಿಂಗ್ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಬಯಲಾಟ್ರಲ್ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಭಾರತ ಮತ್ತು ನ್ಯೂಜಿಲೆಂಡ್ನ ನಡುವೆ ಮೊದಲ ರೌಂಡ್ ಟೇಬಲ್ ಜಾಯಿಂಟ್ ಮೀಟಿಂಗ್ ಅನ್ನುವಂಥದ್ದು ಜರುಗಿದೆ. ಇದು ಭಾರತ ಮತ್ತು ನ್ಯೂಜಿಲೆಂಡ್ನ ನಡುವೆ ಇದೇ ಮೊದಲ ಬಾರಿಗೆ ನಡೀತಾ ಇರೋದ್ರಿಂದ ಪರೀಕ್ಷಾ ದೃಷ್ಟಿಕೋನದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇಂಡಸ್ಟ್ರಿ ಅಂಡ್ ಇಂಡಸ್ಟ್ರಿ ಅಸೋಸಿಯೇಷನ್ ಆಫ್ ಬೋತ್ ದ ಕಂಟ್ರೀಸ್ಗಳು ಕೂಡ ಇಲ್ಲಿ ಸೇರಿ ಈ ರೀತಿಯ ಒಂದು ಮೀಟಿಂಗ್ ಅನ್ನ ನಡೆಸಿದ್ದಾರೆ. ನವದೆಹಲಿಯಲ್ಲಿ ಇದು ಜರುಗಿರ್ತಕ್ಕಂಥದ್ದು. ಈ ಮೀಟಿಂಗ್ ಅನ್ನ ಅಡಿಷನಲ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಹೈ ಕಮಿಷನರ್ ಆಫ್ ನ್ಯೂಜಿಲೆಂಡ್ ಇವರು ಕೋ ಚೇರ್ ಮಾಡಿದ್ರು. ಇಬ್ಬರು ಕೂಡ ಇದರ ಚೇರ್ ಪರ್ಸನ್ ಆಗಿದಂತದನ್ನ ಕಾಣಬಹುದಾಗತ್ತೆ. ಹಾಗಾದ್ರೆ ಈ ಒಂದು ಮೀಟಿಂಗಿನ ಕೀ ಹೈಲೈಟ್ಸ್ ಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಎರಡು ಕಂಟ್ರೀಸ್ಗಳು ಕೂಡ ಎರಡು ರಾಷ್ಟ್ರಗಳ ನಡುವೆ ಅವರ ಎರಡು ರಾಷ್ಟ್ರಗಳ ಪಾರ್ಟ್ನರ್ಶಿಪ್ ನಲ್ಲಿರ್ತಕ್ಕಂಥ ಒಂದು ಹ್ಯೂಜ್ ಪೊಟೆನ್ಷಿಯಲ್ ಅನ್ನ ಅಕ್ನಾಲೆಡ್ಜ್ ಮಾಡಿದ್ದಾರೆ. ಹಾಗೆ ಎನ್ಹಾನ್ಸ್ಡ್ ಎಕನಾಮಿಕ್ ರಿಲೇಷನ್ಸ್ ಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಬೇಕಾಗುವಂತ ಸಿನರ್ಜಿಯನ್ನ ತರೋದ್ರ ಕಡೆ ಗಮನ ಹರಿಸಿದ್ದಾರೆ. ಏರಿಯಾಸ್ ಆಫ್ ಮ್ಯೂಚುವಲ್ ಇಂಟ್ರೆಸ್ಟ್ ನಲ್ಲಿ ಹೆಚ್ಚು ಕಾರ್ಯ ಮಾಡುವಂತದನ್ನ ಕಾಣಬಹುದಾಗತ್ತೆ. ಹಾಗೇನೆ FTA ಫ್ರೀ ಟ್ರೇಡ್ ಅಗ್ರಿಮೆಂಟಿನ ಬಿಯಾಂಡ್ ನಲ್ಲೂ ಕೂಡ ಇರ್ತಕ್ಕಂಥ ಏರಿಯಾಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿ ಎರಡು ರಾಷ್ಟ್ರಗಳಿಗೆ ಕಾಂಪ್ಲಿಮೆಂಟ್ ಆಗುವಂತ ಕೆಲವೊಂದು ಪಾಲಿಸೀಸ್ ಗಳನ್ನ ತರೋದ್ರ ಕಡೆಗೆ ಗಮನ ಹರಿಸಿರ್ತಕ್ಕಂಥದ್ದು. ಹಾಗೇನೆ ಜಾಯಿಂಟ್ ಟ್ರೇಡ್ ಕಮಿಟಿ JTC ಏನಿದೆ, ಇದು 1986ರ ಬಯಲಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ನ ಅಡಿಯಲ್ಲಿ ಫಾರ್ಮ್ ಆಗಿದೆ. ಈ JTCಯ ಆಬ್ಜೆಕ್ಟಿವ್ಸ್ಗೂ ಬಿಯಾಂಡ್ ನಲ್ಲಿ ಫೋಕಸ್ ಮಾಡುವಂತದ್ದು ಮತ್ತು ಆಬ್ಜೆಕ್ಟಿವ್ಸ್ ಆಫ್ JTC ಯನ್ನ ಇನ್ನಷ್ಟು ಮುಂದೆ ತಗೊಂಡು ಹೋಗೋದ್ರ ಕಡೆ ಕೂಡ ಇಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು. ನ್ಯೂಜಿಲೆಂಡ್ ಅನ್ನುವಂಥದ್ದು ಟ್ರೇಡ್ ಅಂಡ್ ಅಸೋಸಿಯೇಷನ್ಸ್ ಗಳನ್ನ ಸಮ್ ಆಫ್ ದಿ ಪ್ರೈವೇಟ್ ಸೆಕ್ಟರ್ಸ್ ವಿತ್ ದಿ ಕೀ ಏರಿಯಾಸ್ ಅನ್ನುವಂಥದ್ದು UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಸಿಸ್ಟಮ್ ಆಗಬಹುದು, ಕಾರ್ಬನ್ ಕ್ರೆಡಿಟ್ ಕೋಆಪರೇಷನ್ ಆಗಬಹುದು, ನಾನ್ ಟ್ಯಾರಿಫ್ ಮೆಷರ್ಸ್ ಫಾರ್ ಬೈಲಾಟ್ರಲ್ ಗೇನ್ಸ್ ಟು ದ ಬಿಸ್ನೆಸಸ್ ಆಫ್ ಬೋತ್ ಸೈಡ್ಸ್ ಆಗಬಹುದು. ಈ ರೀತಿಯ ಇಶ್ಯೂಸ್ ಗಳಿಗೆ ಸಂಬಂಧಪಟ್ಟಂತೆ ನ್ಯೂಜಿಲೆಂಡ್ ಅನ್ನುವಂಥದ್ದು ಟ್ರೇಡ್ ಅಂಡ್ ಅಸೋಸಿಯೇಷನ್ ಅನ್ನ ಫೆಸಿಲಿಟೇಟ್ ಮಾಡೋದನ್ನ ಎಂಫಸೈಸ್ ಮಾಡಿದೆ ಪ್ರೈವೇಟ್ ಸೆಕ್ಟರ್ಸ್ ನೊಟ್ಟಿಗೆ. ಹಾಗೇನೆ ಏರ್ ಕನೆಕ್ಟಿವಿಟಿ ಲಿಂಕ್ಸ್ ಗಳನ್ನ ಎರಡು ರಾಷ್ಟ್ರಗಳ ನಡುವೆ ಹೆಚ್ಚುಗೊಳಿಸೋದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಮಾಡಲಾಗಿರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನ್ಯೂಜಿಲೆಂಡ್ ನಲ್ಲಿ ಇರ್ತಕ್ಕಂಥ ಫಾರ್ಮ್ ಆಫ್ ಗವರ್ಮೆಂಟ್ ಯಾವ ರೀತಿ ಇದೆ, ನ್ಯೂಜಿಲೆಂಡ್ ನಲ್ಲಿ ವೆದರ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಇದೆಯಾ ಅಥವಾ ಪ್ರೆಸಿಡೆನ್ಷಿಯಲ್ ಗವರ್ಮೆಂಟ್ ಇದೆಯಾ ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದ್ರೆ ಭಾರತ ಮತ್ತು ನ್ಯೂಜಿಲೆಂಡಿನ ರಿಲೇಷನ್ಸ್ ಗಳು ಹೇಗಿದೆ ಅಂತ ನೋಡೋದಾದ್ರೆ, ಐತಿಹಾಸಿಕವಾಗಿ ನಾವು 1800ರ ಒಂದು ಇಸ್ವಿ ಏನಿದೆ ಅಲ್ಲಿನವರೆಗೂ ಕೂಡ ನಾವು ನೋಡಬಹುದಾಗುತ್ತೆ. ಆಗಿನಿಂದನೂ ನಾವು ಒಂದು ಟೈಸ್ ಗಳನ್ನ ಅಲ್ಲಿ ಹೊಂದಿದ್ದೇವೆ. 1850ರ ಆಸ್ಪಾಸ್ನಲ್ಲಿ ಸಾಕಷ್ಟು ಭಾರತೀಯರು ನ್ಯೂಜಿಲೆಂಡಿನ ಕ್ರೈಸ್ಟ್ ಚರ್ಚಿನ ಸುತ್ತಮುತ್ತಲಿನ ಒಂದು ನಗರಗಳಲ್ಲಿ ಆ ಒಂದು ಸ್ಥಳಗಳಲ್ಲಿ ಅಲ್ಲಿ ಹೋಗಿ ಸಾಕಷ್ಟು ಭಾರತೀಯರು ಅಲ್ಲಿ ನೆಲೆಸಿರ್ತಕ್ಕಂಥದ್ದು. ಲಾರ್ಜ್ ನಂಬರ್ ಆಫ್ ಪಂಜಾಬ್ ಮತ್ತು ಗುಜರಾತಿನ ಇಮಿಗ್ರೆಂಟ್ಸ್ ಗಳು ಕೂಡ ನ್ಯೂಜಿಲೆಂಡ್ಗೆ 1890ರ ಆಸ್ಪಾಸ್ನಲ್ಲಿ ಬಂದಿರತಕ್ಕಂಥದ್ದು. ಇನ್ನ ಪೊಲಿಟಿಕಲ್ ರಿಲೇಷನ್ಸ್ ಅಂತ ಬಂದಾಗ ಭಾರತ ಮತ್ತು ನ್ಯೂಜಿಲೆಂಡ್ ಎರಡು ಕೂಡ ಕಾರ್ಡಿಯಲ್ ಮತ್ತು ಫ್ರೆಂಡ್ಲಿ ರಿಲೇಷನ್ಸ್ ಗಳನ್ನ ಕಾಮನ್ವೆಲ್ತಿನ ಒಂದು ಲಿಂಕೇಜಸ್ ಅನ್ನ ಹೊಂದಿರೋದ್ರಿಂದಾಗಿ ನಾವು ಈ ರೀತಿಯ ಒಂದು ರಿಲೇಷನ್ಸ್ ಗಳನ್ನ ಕಾಣಬಹುದು. ಇಂಗ್ಲಿಷ್ ಭಾಷೆಯ ಬಳಕೆಯನ್ನ ಎರಡು ರಾಷ್ಟ್ರಗಳಲ್ಲಿ ಕಾಣಬಹುದು. ಎರಡು ರಾಷ್ಟ್ರಗಳು ಕೂಡ ಸೇಮ್ ಇಯರ್ ನಲ್ಲಿ ಇಂಡಿಪೆಂಡೆಂಟ್ ಆಗಂತ ರಾಷ್ಟ್ರಗಳಾಗುತ್ತೆ. ಡಿಪ್ಲೊಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನ ಭಾರತವು ನ್ಯೂಜಿಲೆಂಡ್ ನೊಟ್ಟಿಗೆ 1950ರಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಕ್ಕಂಥದನ್ನ ಕೂಡ ಕಾಣಬಹುದು. ಇನ್ನು COVID-19 ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಸಾಕಷ್ಟು ಕೋಆಪರೇಷನ್ ಅನ್ನ ಎರಡು ರಾಷ್ಟ್ರಗಳ ನಡುವೆ ಕಾಣಬಹುದಾಗಿತ್ತು. ಟ್ರೇಡ್ ರಿಲೇಷನ್ಸ್ ಅಂತ ಬಂದಾಗ ಕೂಡ ಇಂಡಿಯಾ ಅನ್ನುವಂಥದ್ದು ನ್ಯೂಜಿಲೆಂಡಿನ 11ನೇ ಲಾರ್ಜೆಸ್ಟ್ ಟೂ ವೇ ಟ್ರೇಡಿಂಗ್ ಪಾರ್ಟ್ನರ್ ಆಗಿರ್ತಕ್ಕಂಥದ್ದು. ಹಾಗೇನೆ ಬಿಸ್ನೆಸ್ ಅಲಯನ್ಸಸ್ ನ ವಿಚಾರಕ್ಕೆ ಬಂದ್ರೆ ಇಂಡಿಯಾ ನ್ಯೂಜಿಲೆಂಡ್ ಬಿಸ್ನೆಸ್ ಕೌನ್ಸಿಲ್ ಅನ್ನುವಂಥದ್ದು ನಡೆಯುತ್ತೆ. ಇಂಡಿಯಾ ನ್ಯೂಜಿಲೆಂಡ್ ಟ್ರೇಡ್ ಅಲಯನ್ಸ್ ಅನ್ನುವಂಥದ್ದು ಇವೆರಡೂ ಕೂಡ ಪ್ರಾಮಿನೆಂಟ್ ಆರ್ಗನೈಸೇಷನ್ಸ್ ಆಗಿವೆ ಭಾರತ ಮತ್ತು ನ್ಯೂಜಿಲೆಂಡ್ ನ ನಡುವಿನ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ರಿಲೇಷನ್ಸ್ ಗಳನ್ನ ಪ್ರಮೋಟ್ ಮಾಡ್ಲಿಕ್ಕೆ. ಹಾಗೆ ಸಾಕಷ್ಟು ಕಲ್ಚರಲ್ ರಿಲೇಷನ್ಸ್ ಗಳನ್ನ ಹೊಂದಿದ್ದು ಪ್ರತಿಯೊಂದು ಭಾರತೀಯ ಹಬ್ಬವನ್ನ ನ್ಯೂಜಿಲೆಂಡ್ ನಲ್ಲಿ ಕೂಡ ಆಚರಿಸಲಾಗುತ್ತೆ. ನ್ಯೂಜಿಲೆಂಡ್ ನಲ್ಲಿ ಸುಮಾರು 2.5 ಲಕ್ಷದಷ್ಟು ಭಾರತೀಯ ಆರಿಜಿನ್ ಮತ್ತು NRIs ಗಳು ಅಲ್ಲಿ ವಾಸಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಸಿವಿಲ್ ಏವಿಯೇಷನ್ ಕೋಆಪರೇಷನ್ ಕೂಡ ಎರಡು ರಾಷ್ಟ್ರಗಳ ನಡುವೆ ನಾವು ಕಾಣಬಹುದಾಗಿರುತ್ತೆ. ಹೀಗೆ ಭಾರತ ಮತ್ತು ನ್ಯೂಜಿಲೆಂಡಿನ ಸಂಬಂಧಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಬಿಕಾಸ್ ಇಂಡಿಯಾ ನ್ಯೂಜಿಲೆಂಡ್ ರೌಂಡ್ ಟೇಬಲ್ ಮೀಟಿಂಗ್ ಜರುಗಿರೋದ್ರಿಂದಾಗಿ ನ್ಯೂಜಿಲೆಂಡ್ ಮತ್ತು ಇಂಡಿಯಾದ ಕುರಿತಂತ ರಿಲೇಷನ್ಸ್ ಗಳ ಬಗ್ಗೆ ಮಾಹಿತಿ ಬಂದಾಗ ನಮಗೆ ಈ ಮಾಹಿತಿ ಅರಿವಿರಬೇಕು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನ್ಯೂಜಿಲೆಂಡ್ ನಲ್ಲಿ ಇರ್ತಕ್ಕಂಥ ಫಾರ್ಮ್ ಆಫ್ ಗವರ್ಮೆಂಟ್ ಯಾವುದು ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರವನ್ನ ನೀಡುವಂತವರ ಹೆಸರುಗಳನ್ನ ಮುಂದಿನ ನಮ್ಮ ವಿಡಿಯೋಸ್ ಗಳಲ್ಲಿ ಅನೌನ್ಸ್ ಮಾಡ್ತೇವೆ. ಮುಂದಿನ ಆರ್ಟಿಕಲ್ ಜಲ್ ಜೀವನ್ ಮಿಷನ್ ಗೆ ಸಂಬಂಧಿಸಿದಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್, ಸ್ಕಿಲ್ ಡೆವಲಪ್ಮೆಂಟ್, ಎಂಪ್ಲಾಯ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯು ತನ್ನ ಇತ್ತೀಚಿನ ಒಂದು ಅಧ್ಯಯನದಲ್ಲಿ ಏನ್ ತಿಳಿಸಿದೆ ಅಂದ್ರೆ, ಜಲ್ ಜೀವನ್ ಮಿಷನ್ ಅನ್ನುವಂಥದ್ದು ಸಾಕಷ್ಟು ಪ್ರಮುಖವಾದಂತ ಆರೋಗ್ಯಕ
ಮತ್ತು ಸಾಮಾಜಿಕ ಆರ್ಥಿಕ ಫಲಗಳನ್ನ ಬೆನಿಫಿಟ್ಸ್ ಗಳನ್ನ ಹೊಂದಿದೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ. ಹಾಗಾದ್ರೆ ಈ ಅಧ್ಯಯನದ ಕೀ ಹೈಲೈಟ್ಸ್ ಗಳನ್ನ ನೋಡೋದಾದ್ರೆ, ಡಯೋರಿಯಾ ಡಯೋರಿಯಾ ಅನ್ನುವಂತ ಕಾಯಿಲೆಯಿಂದ ಸಾಕಷ್ಟು ಮಂದಿ ಸಾವಿಗೀಡಾಗ್ತಿದ್ರು. ಎಷ್ಟು ಮಟ್ಟಿಗೆ ಅಂದ್ರೆ ಹತ್ತಿರ 4 ಲಕ್ಷ ಡೆತ್ಸ್ಗಳು ಏನು ಡಯೋರಿಯಾದಿಂದ ಉಂಟಾಗ್ತಿತ್ತು, ಆ ಡೆತ್ಸ್ಗಳು ಆಗದಂತೆ ಅವಾಯ್ಡ್ ಮಾಡಿದೆ ಈ ಜಲ್ ಜೀವನ್ ಮಿಷನ್ ಅಂತ ಹೇಳಿ ಈ ಒಂದು ಅಧ್ಯಯನ ನಮ್ಗೆ ತಿಳಿಸುತ್ತೆ. ಯಾಕೆಂತಂದ್ರೆ ಜಲ್ ಜೀವನ್ ಮಿಷನ್ ನ ಅಡಿಯಲ್ಲಿ ಪೈಪ್ಡ್ ಪೋರ್ಟಬಲ್ ವಾಟರ್ ಅನ್ನ ಎಲ್ಲ ಹೌಸ್ ಹೋಲ್ಡ್ಸ್ ಗಳಿಗೆ ಭಾರತದಾದ್ಯಂತ ನೀಡುವಂತದ್ದು. ಹಾಗಾಗಿ ಇದೊಂದು ಲೈಫ್ ಸೇವಿಂಗ್ ಇಂಪ್ಯಾಕ್ಟ್ ಅನ್ನ ಹೊಂದಿದೆ ಅನ್ನುವಂಥದ್ದು ಈ ಅಧ್ಯಯನ ನಮಗೆ ತಿಳಿಸಿರುವಂತದ್ದು. ಹಾಗೆ ಡಿಸಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ಸ್ ಅಂತ ಏನಿರುತ್ತೆ, ಅವುಗಳ ಅವಾಯ್ಡೆನ್ಸ್ ಅನ್ನುವಂಥದ್ದು ಕೂಡ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಜೆಂಡರ್ ಈಕ್ವಾಲಿಟಿಯ ವಿಚಾರದಲ್ಲಿ ಕೂಡ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಯಾಕೆಂದ್ರೆ ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ನೀರನ್ನು ತರಬೇಕು ಅಂದ್ರೆ ಅದು ಹೆಣ್ಣಿನ ಮೇಲೆ, ಬಿಕಾಸ್ ಮನೆ ಕೆಲಸಗಳನ್ನ ನೋಡುವಂತ ಹೆಚ್ಚು ಗೃಹಿಣಿಯರೇನಿದ್ದಾರೆ, ಹೋಮ್ ಮೇಕರ್ಸ್ ಏನಿದ್ದಾರೆ, ಅವರ ಮೇಲೆ ಆ ಜವಾಬ್ದಾರಿ ಹೆಚ್ಚಿನದಾಗಿರುತ್ತೆ. ಆಕೆಗೆ ಸಿಗ್ತಾ ಇದ್ದಂತ ಆಕೆಯ ಸಮಯ ಅನ್ನುವಂಥದ್ದು ಸಿಗೋದಕ್ಕೆ ಕಷ್ಟ ಆಗ್ತಿತ್ತು, ಅಥವಾ ಫಿಸಿಕಲಿ ಆಕೆ ವೀಕ್ ಆಗ್ತಾ ಇದ್ಲು. ಆದ್ರೆ ಈಗ ಯಾವ ರೀತಿಯಾಗಿ ಜಲ್ ಜೀವನ್ ಮಿಷನ್ ಅನ್ನುವಂಥದ್ದು ಬರುತ್ತೆ, ಆಕೆಗೆ ಹೆಚ್ಚು ಹೆಚ್ಚು ಸಮಯಾವಕಾಶ ಸಿಗುತ್ತೆ. ಮೇ ಬಿ ಇಟ್ ಮೈಟ್ ಗಿವ್ ಹರ್ ಅಪರ್ಚುನಿಟಿ ಫಾರ್ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್. ಹಾಗಾದ್ರೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಜಲ್ ಜೀವನ್ ಮಿಷನ್ ಬಗ್ಗೆ ಚರ್ಚೆ ಮಾಡೋದಾದ್ರೆ, 2019ರಲ್ಲಿ ಇದು ಲಾಂಚ್ ಆಗಿದೆ. ದಿನವೊಂದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ 55 ಲೀಟರ್ಸ್ ಗಳಷ್ಟು ನೀರನ್ನ ನೀಡುವಂತದ್ದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಹಾಗಾದ್ರೆ ಈ 55 ಲೀಟರ್ಸ್ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ನಲ್ಲಿ ನೇರವಾಗಿ ಕೇಳಬಹುದಾದಂತ ಪ್ರಶ್ನೆ ಆಗಿರುತ್ತೆ. ಯಾವ ಮುಖಾಂತರ ಅಂದ್ರೆ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ಸ್ ಗಳ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಒಂದು ದಿನಕ್ಕೆ 55 ಲೀಟರ್ಗಳ ನೀರನ್ನ ಬಳಕೆ ಮಾಡಲಿಕ್ಕೆ ನೀಡುವಂತದ್ದೇ ಇದರ ಮುಖ್ಯ ಉದ್ದೇಶ. ಇನ್ನ JJM ಅನ್ನುವಂಥದ್ದು ಜನ್ ಆಂದೋಲನ್ ಒಂದನ್ನ ಕ್ರಿಯೇಟ್ ಮಾಡುತ್ತೆ ವಾಟರ್ಗಾಗಿ, ಸೊ ದಟ್ ಎವ್ರಿ ಒನ್ಗೆ ವಾಟರ್ ಅನ್ನುವಂಥದ್ದು ಪ್ರಯಾರಿಟಿ ಆಗಬೇಕು ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಇನ್ನ ಯಾವ ಮಿನಿಸ್ಟ್ರಿಯ ಅಡಿಯಲ್ಲಿ ಅಂದ್ರೆ ಜಲ್ ಶಕ್ತಿ ಮಿನಿಸ್ಟ್ರಿ ಅಡಿಯಲ್ಲಿ ಜಲ್ ಜೀವನ್ ಮಿಷನ್ ಅನ್ನುವಂಥದ್ದು ಜಾರಿಗೆ ಬಂದಿದೆ ಅನ್ನುವಂಥದ್ದು ಗೊತ್ತಿರಲಿ. ಇದರ ಉದ್ದೇಶ ಎಕ್ಸಿಸ್ಟಿಂಗ್ ವಾಟರ್ ಸಪ್ಲೈ ಸಿಸ್ಟಮ್ ಅನ್ನ ಫಂಕ್ಷನಾಲಿಟಿಯನ್ನ ಎನ್ಶೂರ್ ಮಾಡುವಂಥದ್ದು, ವಾಟರ್ ಕನೆಕ್ಷನ್ಸ್, ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಮತ್ತು ಟೆಸ್ಟಿಂಗ್ ಅನ್ನ ಮಾಡುವಂಥದ್ದು, ಹಾಗೆ ಸುಸ್ಥಿರವಾಗಿ ವ್ಯವಸಾಯವನ್ನ ಮಾಡುವಂತೆ ನೋಡ್ಕೊಳ್ಳುವಂಥದ್ದು. ಹಾಗೇನೆ ಕಂಜಂಕ್ಟಿವ್ ಯೂಸ್ ಆಫ್ ಕನ್ಸರ್ವ್ಡ್ ವಾಟರ್ ಅನ್ನ ಎನ್ಶೂರ್ ಮಾಡುತ್ತೆ. ಡ್ರಿಂಕಿಂಗ್ ವಾಟರ್ ಸೋರ್ಸ್ ಆಗ್ಮೆಂಟೇಷನ್ ಆಗುತ್ತೆ. ಡ್ರಿಂಕಿಂಗ್ ವಾಟರ್ ಸಪ್ಲೈ ಸಿಸ್ಟಮ್ ಆಗಬಹುದು, ಗ್ರೇ ವಾಟರ್ ಟ್ರೀಟ್ಮೆಂಟ್ ಮತ್ತು ಗಾಗಿ ಇದು ಬಳಕೆ ಆಗುತ್ತೆ. ಹಾಗಾದ್ರೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ JJM ಅನ್ನುವಂತ ಅಥವಾ ಜಲ್ ಜೀವನ್ ಮಿಷನ್ ಅನ್ನುವಂತ ಯೋಜನೆ ಬಗ್ಗೆ ಕೂಡ ನಮಗೆ ಮಾಹಿತಿ ತಿಳಿದಿರಲಿ. ಎಲ್ಲ ರಾಜ್ಯಗಳಲ್ಲಿ 50:50 ಅನ್ನುವಂತೆ ಇದರ ಫಂಡಿಂಗಿನ ಪ್ಯಾಟರ್ನ್ ಅನ್ನುವಂಥದ್ದು ಇದೆ. ಆದ್ರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 100%, ಹಿಲ್ಲಿ ಸ್ಟೇಟ್ಸ್ ಗಳಲ್ಲಿ 90:10 ಇರ್ತಕ್ಕಂಥದ್ದನ್ನ, ಅಂದ್ರೆ ಕೇಂದ್ರ 90 ಭಾಗ ಹಾಕಿದ್ರೆ 10 ಭಾಗವನ್ನ ರಾಜ್ಯ ಸರ್ಕಾರ ಅಥವಾ ಕೇಂದ್ರಾಡಳಿತ ಅಥವಾ ಈ ಹಿಲ್ಲಿ ಸ್ಟೇಟ್ಸ್ ಏನಿದೆ ಈ ಸ್ಟೇಟ್ಸ್ ಗಳ ರಾಜ್ಯ ಸರ್ಕಾರಗಳು ನೋಡ್ಕೊಳ್ಬೇಕಾಗತ್ತೆ. ಇನ್ನ ಇದುವರೆಗೂ ಇದರ ಪರ್ಫಾರ್ಮೆನ್ಸ್ ಹೇಗಿದೆ ಅಂದ್ರೆ ಇಟ್ ಇಸ್ ಡೂಯಿಂಗ್ ರಿಯಲಿ ವೆಲ್ ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಜಲ್ ಜೀವನ್ ಮಿಷನ್ ಅರ್ಬನ್ ಅನ್ನುವಂತ ಮತ್ತೊಂದು ಕಾನ್ಸೆಪ್ಟ್ ಅನ್ನ ಬಜೆಟ್ 2021-22ರಲ್ಲಿ ಅನೌನ್ಸ್ ಮಾಡಲಾಯಿತು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ನ ಅಡಿಯಲ್ಲಿ. ಇದು ಯೂನಿವರ್ಸಲ್ ಕವರೇಜ್ ಆಫ್ ವಾಟರ್ ಸಪ್ಲೈ ಅನ್ನ ಎಲ್ಲ ಹೌಸ್ ಹೋಲ್ಡ್ಸ್ ಗಳಿಗೆ ಫಂಕ್ಷನಲ್ ಟ್ಯಾಪ್ಸ್ ಗಳ ಮುಖಾಂತರವಾಗಿ ನೀಡೋದಕ್ಕೆ ಅಂತ ಹೇಳಿ, ಅದು ಕೂಡ ಎಲ್ಲ ಸ್ಟ್ಯಾಟ್ಯೂಟರಿ ಟೌನ್ಸ್ ಗಳಲ್ಲಿ SDG 6 ನ ಅಬ್ಜೆಕ್ಟಿವ್ ನೊಟ್ಟಿಗೆ ಇನ್ಲೈನ್ ಆಗಿದೆ ವಾಟರ್ ಅನ್ನ ಪ್ರೊವೈಡ್ ಮಾಡುವಂತದ್ದು. ಜಲ್ ಜೀವನ್ ಮಿಷನ್ ರೂರಲ್ ಅನ್ನ ಕಾಂಪ್ಲಿಮೆಂಟ್ ಮಾಡ್ಲಿಕ್ಕೆ ಈ ಅರ್ಬನ್ ಅನ್ನುವಂತ ಕಾನ್ಸೆಪ್ಟ್ ಕೂಡ ಬಂದಿದೆ. ಎಲ್ಲ ರೂರಲ್ ಹೌಸ್ ಹೋಲ್ಡ್ಸ್ ಗಳಿಗೆ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ಸ್ ಅನ್ನ 2024ರವರೆಗೆ ಹೊಂದುವಂತ ಗುರಿಯನ್ನ ಜಲ್ ಜೀವನ್ ಮಿಷನ್ ರೂರಲ್ ಅನ್ನುವಂಥದ್ದು ಹೊಂದಿದೆ. ಜಲ ಜೀವನ್ ಮಿಷನ್ ಅಬ್ಜೆಕ್ಟಿವ್ಸ್ ಅಂತ ಅಂದ್ರೆ ಸೆಕ್ಯೂರಿಂಗ್ ಟ್ಯಾಪ್ ಅಂಡ್ ಸೀವರ್ ಕನೆಕ್ಷನ್ಸ್ ಮತ್ತು ವಾಟರ್ ಬಾಡೀಸ್ ಗಳನ್ನ ರಿಜುವಿನೇಟ್ ಮಾಡುವುದು, ಸರ್ಕ್ಯುಲರ್ ವಾಟರ್ ಎಕಾನಮಿಯನ್ನ ಕ್ರಿಯೇಟ್ ಮಾಡುವಂತದ್ದೇ ಇದರ ಮುಖ್ಯ ಉದ್ದೇಶ ಆಗುತ್ತೆ. ಮುಂದಿನ ಆರ್ಟಿಕಲ್ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಫಾರ್ NRIs ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಎಫೆಕ್ಟ್ ಆಫ್ ಪಾಲಿಸೀಸ್ ಅಂಡ್ ಪೊಲಿಟಿಕ್ಸ್ ಆಫ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. ಭಾರತದ ಮುಖ್ಯ ಚುನಾವಣಾ ಅಧಿಕಾರಿಗಳು ಈಗ ಎಂಫಸೈಸ್ ಮಾಡಿದ್ದಾರೆ, ನಾನ್ ರೆಸಿಡೆಂಟ್ ಭಾರತೀಯರು, ಅನಿವಾಸಿ ಭಾರತೀಯರು ಅಂತ ಏನಿದ್ದಾರೆ ಇಂಥವ್ರಿಗೆ ಪೋಸ್ಟಲ್ ವೋಟಿಂಗ್ ಅನ್ನ ಫೆಸಿಲಿಟೇಟ್ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಿ. ಇದಕ್ಕಾಗಿ ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಒಂದು ಪ್ರಪೋಸಲ್ ಅನ್ನ ತಂದಿದೆ. ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಅನ್ನ NRIs ಗಳಿಗೆ ಅವೈಲಬಲ್ ಮಾಡಿಕೊಡ್ಬೇಕು, ETPBS ಅನ್ನುವಂತ ಸಿಸ್ಟಮ್ ಅನ್ನ. ಕರೆಂಟ್ಲಿ ಇದು ಸರ್ಕಾರದ ಅಪ್ರೂವಲ್ ಗಾಗಿ ಕಾಯ್ತಾ ಇರ್ತಕ್ಕಂಥದ್ದು. ಈ ಮೂಲಕ ಭಾರತದ ಹೊರಗಿರ್ತಕ್ಕಂಥ 1.34 ಕೋಟಿಯಷ್ಟು ಓವರ್ಸೀಸ್ ಇಂಡಿಯನ್ಸ್ ಗಳಿಗೆ ಕೂಡ ಭಾರತದ ಚುನಾವಣೆಗಳಲ್ಲಿ ಭಾಗಿಯಾಗೋದಕ್ಕೆ ಕಾರಣ ಆಗುತ್ತೆ, ಸಾಧ್ಯ ಆಗುತ್ತೆ. ಹಾಗೇನೆ ಟೆಕ್ನಾಲಜಿ ಡ್ರಿವನ್ ಮೆಥಡಾಲಜಿಯನ್ನ ನಾವು ನಮ್ಮ ಚುನಾವಣೆಗಳಲ್ಲಿ ಬಳಸಿದಂತಾಗುತ್ತೆ. ಹಾಗಾದ್ರೆ ಈ ಸಿಸ್ಟಮ್ ಹೇಗೆ ಕಾರ್ಯ ಮಾಡುತ್ತೆ ಅಂತ ನೋಡೋದಾದ್ರೆ, ರಿಮೋಟ್ ವೋಟಿಂಗ್ ಅನ್ನ ಇಂಡಿವಿಜುವಲ್ಸ್ ಗಳಿಗೆ ಫೆಸಿಲಿಟೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಡಿಸೈನ್ ಮಾಡಲಾಗಿದೆ.
ಯಾರು ವೋಟ್ಸ್ ಗಳನ್ನ ಪೋಲಿಂಗ್ ಸ್ಟೇಷನ್ ಬಂದು ಪರ್ಸನ್ಸ್ ಗಳು ವೋಟ್ ಮಾಡೋಕ್ ಆಗೋದಿಲ್ಲ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ಇಟಿಪಿಬಿಎಸ್ ಅನ್ನುವಂಥದ್ದು ಎಲೆಕ್ಟ್ರಾನಿಕ್ ಟ್ರಾನ್ಸ್ಮಿಷನ್ ಮತ್ತು ಪೋಸ್ಟಲ್ ಸರ್ವಿಸ್ ಎರಡನ್ನ ಕೂಡ ಕಂಬೈನ್ ಮಾಡ್ಕೊಂಡಿದೆ. ಒಂದು, ಇಮೇಲ್ ನ ಮುಖಾಂತರವಾಗಿ ಅವರಿಗೆ ಬ್ಯಾಲೆಟ್ ಪೇಪರ್ಸ್ ಗಳನ್ನ ಕಳಿಸ್ಕೊಡುವಂಥದ್ದು. ನಂತರದಲ್ಲಿ ಆ ಬ್ಯಾಲೆಟ್ ಪೇಪರ್ ಗೆ ಸಹಿ ಹಾಕಿ, ಅಂದ್ರೆ ಬ್ಯಾಲೆಟ್ ಪೇಪರ್ ಅಲ್ಲಿ ಯಾರನ್ನ ಅಂತ ಹೇಳಿ ಚೂಸ್ ಮಾಡಿದಂತ ಬ್ಯಾಲೆಟ್ ಪೇಪರ್ ಅನ್ನ ವಾಪಸ್ಸು ಪೋಸ್ಟಲ್ ವ್ಯವಸ್ಥೆಯ ಮುಖಾಂತರವಾಗಿ ಆ ಒಂದು ಕಂಟ್ರೀಸ್ ಗಳಿಂದ ಕಳಿಸುವಂತದ್ದು. ಈ ರೀತಿ ಎರಡರ ಒಂದು ಅಮಾಲ್ಗಮೇಷನ್, ಎರಡರ ಕೋಆರ್ಡಿನೇಷನ್ ಒಟ್ಟಿಗೆ ಈ ಇಟಿಪಿಬಿಎಸ್ ಸಿಸ್ಟಮ್ ಅನ್ನುವಂಥದ್ದು ಜಾರಿಗೆ ಬರಬೇಕಾಗಿದೆ. ಹಾಗಾದ್ರೆ ಇಸಿ ಪ್ರಪೋಸಲ್ ಏನು ಅಂತಂದ್ರೆ, ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಆರ್ಪಿಎ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ನ ಸೆಕ್ಷನ್ 60ಗೆ ಒಂದು ತಿದ್ದುಪಡಿಯನ್ನ ಇದು ಪ್ರಪೋಸ್ ಮಾಡ್ತಾ ಇದೆ. ಸೋ ದಟ್ ಇಟಿಪಿಬಿ ಫೆಸಿಲಿಟಿಯನ್ನ ಓವರ್ಸೀಸ್ ಎಲೆಕ್ಟರ್ಸ್ ಗಳಿಗೆ ಕೂಡ ನೀಡುವಂತದನ್ನ ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಏನೆಲ್ಲ ಚಾಲೆಂಜಸ್ ಗಳಿದೆ ಇಟಿಪಿಬಿ ಅನ್ನ ತರೋದಕ್ಕೆ ಎನ್ಆರ್ಐಸ್ ಗಳಿಗೆ ಅಂದ್ರೆ, ಒಂದು, ಎಲಿಜಿಬಿಲಿಟಿ ಮತ್ತು ವೆರಿಫಿಕೇಶನ್ ಸರಿಯಾಗಿ ಆಗ್ಬೇಕಾಗಿರ್ತಕ್ಕಂಥದ್ದು, ಡಿಟರ್ಮೈನ್ ಮಾಡ್ಬೇಕಾಗಿರ್ತಕ್ಕಂಥದ್ದು. ರಿಮೋಟ್ ವೋಟಿಂಗ್ ಅಲ್ಲಿ ಈ ರೀತಿಯ ಪಾರ್ಟಿಸಿಪೇಷನ್ ಅಂದಾಗ ಇವರನ್ನ ಡಿಟರ್ಮೈನ್ ಮಾಡಿ ಅವ್ರಿಗೆ ಎಲಿಜಿಬಲ್ ಅಂತ ಹೇಳಿ ಹೇಳಿಸುವಂತ ಒಂದು ಪ್ರೋಸೆಸ್ ಇಲ್ಲಿ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥದ್ದು. ಹಾಗೇನೆ ಟೈಮ್ ಕನ್ಸ್ಟೆಂಟ್ ಇರುತ್ತೆ. ಪೋಸ್ಟಲ್ ಡಿಲೇ ಒಂದು ವೇಳೆ ಆದ್ರೆ, ಈಗ ಮೇಲ್ ಏನೋ ಮಾಡ್ತಾರೆ ಪೋಸ್ಟಲ್ ಬ್ಯಾಲೆಟ್ ಅನ್ನ, ಅವರು ವೋಟ್ ಕೂಡ ಮಾಡ್ತಾರೆ, ಆದ್ರೆ ಪೋಸ್ಟಲ್ ಬ್ಯಾಲೆಟ್ ಅನ್ನುವಂಥದ್ದು ನಮಗೆ ಬಂದು ತಲುಪೋದ್ರಲ್ಲಿ ಆಗುವಂತ ಡಿಲೇ ಏನಿರುತ್ತೆ ಅದನ್ನ ತಡೆಯುವಂಥದ್ದು ಕಷ್ಟ. ಹಾಗಾಗಿ ಇದು ಮತ್ತೊಂದು ಸಮಸ್ಯೆ ಆಗುತ್ತೆ. ಸೆಕ್ಯೂರಿಟಿ ಮತ್ತು ಸೀಕ್ರೆಸಿಯ ಸಮಸ್ಯೆ ಕೂಡ ಆಗಬಹುದು. ಏನಾದ್ರೆ ಕೂಡ ಬೇರೆ ರಾಷ್ಟ್ರಗಳಿಂದ ನಮ್ಗೆ ಯಾವ್ದೋ ಒಂದು ಪತ್ರ ಬರಬೇಕು ಅಂತ ಅಂದಾಗ ಅದನ್ನ ತೆರೆದು ನೋಡುವಂತ, ಮಾಹಿತಿ ಲೀಕ್ ಆಗಬಹುದಾದಂತ ಪ್ರೈವಸಿಯ ಕನ್ಸರ್ನ್ಸ್ ಗಳು ಇಲ್ಲಿ ಇರ್ತಕ್ಕಂಥದ್ದು. ಇದಾದ ನಂತರ ಎಲೆಕ್ಟ್ರಾನಿಕಲಿ ಇಲ್ಲಿಂದ ಬ್ಯಾಲೆಟ್ ಪೇಪರ್ ನ ಟ್ರಾನ್ಸ್ಮಿಟ್ ಮಾಡಬೇಕು ಅಂತ ಅಂದ್ರೆ, ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟ್ ಮಾಡುವಂತ ಸಂದರ್ಭದಲ್ಲಿ ಹ್ಯಾಕಿಂಗಿಗೆ, ಟ್ಯಾಂಪರಿಂಗಿಗೆ, ಇಂಟರ್ಸೆಪ್ಷನ್ ಬೈ ಮ್ಯಾಲಿಷಿಯಸ್ ಆಕ್ಟರ್ಸ್ ಈ ರೀತಿ ಸಮಸ್ಯೆಗಳಿಗೆ ಇದು ಒಳಗಾಗಬಹುದು. ಇಂಥ ಚಾಲೆಂಜಸ್ ಗಳಿದೆ ಇದನ್ನ ಜಾರಿಗೆ ತರೋದಕ್ಕೆ. ಆದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನನ್ನ ನಿರ್ಧಾರವನ್ನ ತಗೊಳುತ್ತೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಹಾಗಾದ್ರೆ ಯಾರನ್ನ ಎನ್ಆರ್ಐ ಅಂತ ಹೇಳಿ ಕರಿತೇವೆ ಅಂತ ಹೇಳಿ ನೋಡೋದಾದ್ರೆ, ನಾನ್ ರೆಸಿಡೆಂಟ್ ಇಂಡಿಯನ್ ಅಥವಾ ಅನಿವಾಸಿ ಭಾರತೀಯ ಅಂತ ಹೇಳಿ ಯಾರನ್ನ ಕರಿತೇವೆ ಅಂದ್ರೆ, ಯಾರು ಭಾರತದಿಂದ ಆಚೆಗೆ ತಮ್ಮ ಕೆಲಸ ಅಥವಾ ಶಿಕ್ಷಣ ಬೇರೆ ಯಾವುದೇ ಪರ್ಪಸ್ಗಾಗಿ ಭಾರತದ ಆಚೆಗೆ ವಾಸಿಸ್ತಿರ್ತಕ್ಕಂಥ ಭಾರತೀಯ ನಾಗರಿಕರಿಗೆ ನಾವು ಅನಿವಾಸಿ ಭಾರತೀಯರು ಅಂತ ಹೇಳಿ ಕರಿತೇವೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನ ಪ್ರಕಾರ 1.34 crore ಇಂಡಿಯನ್ಸ್ ಗಳಿದ್ದಾರೆ ಈ ತರ ಅಕ್ರಾಸ್ 208 ಕಂಟ್ರೀಸ್ ಗಳಲ್ಲಿ ಅನ್ನುವಂಥದ್ದು. ಎನ್ಆರ್ಐಸ್ ಗಳು ಕೂಡ ವೋಟ್ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಇಫ್ ದೇ ಆರ್ ರಿಜಿಸ್ಟರ್ಡ್ ಆಸ್ ಓವರ್ಸೀಸ್ ಎಲೆಕ್ಟರ್ಸ್ ಗಳಾಗಿ ರಿಜಿಸ್ಟರ್ ಆಗಿದ್ರೆ ರೆಸ್ಪೆಕ್ಟಿವ್ ಕಾನ್ಸ್ಟಿಟ್ಯೂನ್ಸೀಸ್ ಗಳಲ್ಲಿ ಭಾರತದಲ್ಲಿ. ಇನ್ನ ಎನ್ಆರ್ಐ ಅಂತ ಯಾರನ್ನ ಕರೀತಾರೆ ಅಂದ್ರೆ, ಯಾವುದೇ ವ್ಯಕ್ತಿ ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ 182 ದಿನಗಳು ಅಥವಾ ಅದಕ್ಕಿಂತ ಹೆಚ್ಚಿನದಾಗಿ ಭಾರತದಿಂದ ಹೊರಗಿದ್ದಾರೆ ಅಂತ ಅಂದ್ರೆ, ಇಫ್ he or she is not in India for 182 days or more ಡ್ಯೂರಿಂಗ್ ಅ ಫಿನಾನ್ಷಿಯಲ್ ಇಯರ್, ಅಂಥವ್ರನ್ನ ಎನ್ಆರ್ಐ ಅನ್ಬಹುದು. ಹಾಗೆ ಇಫ್ ಶಿ ಆರ್ ಹಿ ಈಸ್ ಇನ್ ಇಂಡಿಯಾ ಫಾರ್ ಲೆಸ್ ದ್ಯಾನ್ 365, ಕಳೆದ 4 ವರ್ಷಗಳಲ್ಲಿ 365 ದಿನಗಳಿಗಿಂತ ಕಡಿಮೆ ಇದ್ರೆ, ಕಳೆದ 4 ವರ್ಷಗಳಲ್ಲಿ ಅದಕ್ಕಿಂತಲೂ ಕಡಿಮೆ ಏನಾದ್ರೂ ಅವರು ಭಾರತದಲ್ಲಿ ವಾಸವಾಗಿದ್ರೆ, ಮತ್ತು ಈ ವರ್ಷ ಏನಿದೆ ಈಗ ನಡೀತಿರ್ತಕ್ಕಂಥ ವರ್ಷದಲ್ಲಿ 60 ದಿನಗಳು ಭಾರತದಲ್ಲಿ ಅವ್ರು ಇರ್ತಾರೆ ಅನ್ನೋದಾದ್ರೆ, ಇವರನ್ನ ಕೂಡ ನಾವು ಎನ್ಆರ್ಐ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಮುಂದಿನ ಆರ್ಟಿಕಲ್ ಆರ್ಕ್ಟಿಕ್ ಸಿ ಐಸ್ ಮೆಲ್ಟಿಂಗ್ ಗೆ ಸಂಬಂಧಪಟ್ಟಂತದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಟೈಪ್ ಆಫ್ ರಿಸೋರ್ಸಸ್, ವಾಟರ್ ರಿಸೋರ್ಸಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೆ ಪತ್ರಿಕೆ 3ರ ಅಡಿಯಲ್ಲಿ ಕನ್ಸರ್ವೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇತ್ತೀಚೆಗೆ ನೇಚರ್ ಜರ್ನಲ್ ಅನ್ನುವಂಥ ಒಂದು ಜರ್ನಲ್ ನಡೆಸಿರ್ತಕ್ಕಂಥ ಒಂದು ಅಧ್ಯಯನ ನಮ್ಗೆ ಏನ್ ತಿಳಿಸ್ತಾ ಇದೆ ಅಂದ್ರೆ, ಆರ್ಕ್ಟಿಕ್ ಸಿ ಐಸಿನ ಮೆಲ್ಟಿಂಗ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಆಗ್ತಿದೆ ಅಂತ ಅಂದ್ರೆ, 2050ರ ವೇಳೆಗೆ ಸಮ್ಮರ್ ನಲ್ಲಿ ಅಂದ್ರೆ ಬೇಸಿಗೆಯ ಅವಧಿಯಲ್ಲಿ ನಾವು ಐಸ್ ಫ್ರೀ ಆದಂತ ಆರ್ಕ್ಟಿಕ್ ಅನ್ನ ಕಾಣಬಹುದು. ಅಂದ್ರೆ ಅಲ್ಲಿ ಆ ಸಂದರ್ಭದಲ್ಲಿ ಬೇಸಿಗೆಯ ಅವಧಿಯಲ್ಲಿ ಐಸೇ ಇರೋದಿಲ್ಲ ಆರ್ಕ್ಟಿಕ್ ನಲ್ಲಿ ಕೂಡ ಅನ್ನುವಂಥದ್ದನ್ನ, ಇದು ನಮ್ಗೆ ಇದೊಂದು ಅಪಾಯಕಾರಿಯಾದಂತ ವಿಚಾರವನ್ನ ನಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಸಿ ಐಸ್ ಅನ್ನುವಂಥದ್ದು ಇವತ್ತು ಡಿಕ್ಲೈನ್ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದೆ. ಆರ್ಕ್ಟಿಕ್ ಆಂಪ್ಲಿಫಿಕೇಶನ್ ಆಗ್ತಾ ಇರೋದ್ರ ಬಗ್ಗೆ ನಮ್ಗೆ ಮಾಹಿತಿಯನ್ನ ನೀಡ್ತಾ ಇದೆ. ಸಿ ಐಸ್ ಡಿಕ್ಲೈನ್ ಅಂದ್ರೆ ಐಪಿಸಿಸಿ ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನುವಂತ ಪ್ಯಾನಲ್ ಏನಿದೆ ಇದು ರಿಪೋರ್ಟ್ ಮಾಡ್ತಾ ಇದೆ ಆರ್ಕ್ಟಿಕ್ ಸಿ ಐಸ್ ಡಿಕ್ಲೈನ್ ಆಗ್ತಿದೆ ಅಂತ ಹೇಳಿ. ದ ಫಸ್ಟ್ ಸಿ ಐಸ್ ಫ್ರೀ ಸಮ್ಮರ್ ಅನ್ನ 2050ರ ವೇಳೆಗೆ ಕಾಣ್ತೇವೆ. ಗ್ಲೋಬಲ್ ಎಮಿಷನ್ ಏನಾದ್ರೂ ಇದೇ ರೀತಿಯಾಗಿ ಇನ್ನೂ ಹೆಚ್ಚಾಗ್ತಾ ಹೋಯ್ತು ಅಂತ ಅಂದ್ರೆ 2030ರ ವೇಳೆಗೆ ಕೂಡ ನಾವು ಒಂದು ವೇಳೆ ಐಸ್ ಫ್ರೀ ಸಮ್ಮರ್ ಅನ್ನ ಕಂಡ್ರೆ ಆಶ್ಚರ್ಯ ಇಲ್ಲ ಅನ್ನುವಂಥದ್ದನ್ನ ಇದು ಹೇಳ್ತಾ ಇದೆ. ಯಾಕೆಂದ್ರೆ ಎಮಿಷನ್ ರಿಡಕ್ಷನ್ ಅನ್ನ ಮಾಡೋದಕ್ಕೆ ಪ್ರಯತ್ನಗಳೇನೋ ಆಗ್ತಾ ಇದೆ, ಆದ್ರೆ ಇನ್ಸಫಿಶಿಯಂಟ್ ಆಗಿ ಎಮಿಷನ್ಸ್ ಗಳ ರಿಡಕ್ಷನ್ ಅನ್ನುವಂಥದ್ದು ಆಗ್ತಾ ಇದೆ ಅಂತ ಹೇಳಿ ನೇಚರ್ ಸ್ಟಡಿ ಇಂಡಿಕೇಟ್ ಮಾಡ್ತಾ ಇದೆ. ಇದು ತಿಳಿಸೋ ಪ್ರಕಾರ ನೋ ಎಮಿಷನ್ ಸಿನಾರಿಯೋ ಕ್ಯಾನ್ ಪ್ರಿವೆಂಟ್ ದಿ ಲಾಸ್ ಆಫ್ ಆರ್ಕ್ಟಿಕ್ ಐಸ್ ಇನ್ ದಿ ಸಮ್ಮರ್ ಅಂತ ಹೇಳಿ ಇದು ತಿಳಿಸುವಂಥದ್ದು. ಸಿಗ್ನಿಫಿಕೆಂಟ್ ಎಮಿಷನ್ ರಿಡಕ್ಷನ್ಸ್ ಅನ್ನುವಂಥದ್ದನ್ನ ನಾವು ಮಾಡಲಿಲ್ಲ ಅಂತ ಅಂದ್ರೆ ಐಸ್ ಫ್ರೀ ಸಮ್ಮರ್ ಅನ್ನ 2030ರ ವೇಳೆಗಾಲದಲ್ಲೇ ಕಾಣಬಹುದಾಗುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಮೆಲ್ಟಿಂಗ್ ರೇಟ್ ಏನಾಗ್ತಾ ಇದೆ ಇದನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ
IPCCಯ ಕಡೆಯಿಂದ ಏನ್ ಮೆಷರ್ಸ್ ಗಳಿದೆ ನಮ್ಮಲ್ಲಿ, ನಾವು ಈ ಮೆಲ್ಟಿಂಗ್ ಎಷ್ಟಿದೆ ಅಂತ ಹೇಳಿ ನೋಡೋಕೆ ನಮ್ಮಲ್ಲಿರುವಂತ ಕ್ಲೈಮೇಟ್ ಮಾಡೆಲ್ಸ್ ಗಳೇನಿದೆ ಇವೆಲ್ಲವೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೆ ಮೆಲ್ಟಿಂಗ್ ರೇಟ್ ಅನ್ನ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹ್ಯೂಮನ್ ಇಂಡ್ಯೂಸ್ಡ್ ಫ್ಯಾಕ್ಟರ್ಸ್ ಇಂದ 90% ಮೆಲ್ಟಿಂಗ್ ಆಗ್ತಾ ಇದ್ರೆ, ನ್ಯಾಚುರಲ್ ವೇರಿಯಬಿಲಿಟಿ ಇಂದ ಕೂಡ 10% ಮೆಲ್ಟಿಂಗ್ ಅನ್ನುವಂಥದ್ದು ಉಂಟಾಗ್ತಾ ಇದೆ ಅನ್ನುವಂಥದ್ದು. ಐಸ್ ಫ್ರೀ ಆಗಸ್ಟ್ ಅನ್ನ ನಾವು ಆಗಸ್ಟ್ ಅಂಡ್ ಅಕ್ಟೋಬರ್ಸ್ ಗಳನ್ನ ಕೂಡ ಐಸ್ ಫ್ರೀ ಇರುವಂತ ಆಗಸ್ಟ್ ಅಂಡ್ ಅಕ್ಟೋಬರ್ಸ್ ಗಳನ್ನ ಕೂಡ 2080 ವೇಳೆಗೆ ಕಾಣ್ಬೇಕಾಗುತ್ತೆ ಅಂತ ಹೇಳಿ ಈ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ರೀತಿ ಆರ್ಕ್ಟಿಕ್ ಸಿ ಐಸ್ ಅನ್ನುವಂಥದ್ದು ಹೆಚ್ಚಾಗೋದ್ರಿಂದ ಆರ್ಕ್ಟಿಕ್ ಸಿ ಐಸಿನ ಮಹತ್ವ ಏನು, ಒಂದ್ ವೇಳೆ ಇದರಲ್ಲಿ ಕರಗಿ ಇದು ನೀರಾಗೋದ್ರಿಂದ ಏನ್ ಸಮಸ್ಯೆಗಳಾಗಬಹುದು ಅನ್ನೋದಾದ್ರೆ, ಆರ್ಕ್ಟಿಕ್ ಸಿ ಐಸ್ ಅನ್ನ ನಾವು ಕಳ್ಕೊಳ್ಳುವಂಥದ್ದು ಯಾತಕ್ಕೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಈ ಆರ್ಕ್ಟಿಕ್ ಸಿ ಐಸ್ ಇರುವಿಕೆ ಅನ್ನುವಂಥದ್ದು ಬಹುಮುಖ್ಯ. ಯಾಕೆ ಅಂದ್ರೆ ಕ್ಲೈಮೇಟ್ ನ ಮೇಲೆ ಇದು ಸಾಕಷ್ಟು ಇನ್ಫ್ಲೂಯೆನ್ಸ್ ಅನ್ನ ಮಾಡುತ್ತೆ. ನಮ್ಮ ಗ್ಲೋಬಲ್ ಕ್ಲೈಮೇಟ್ ಪ್ಯಾಟರ್ನ್ಸ್ ಗಳು ಈಗಿರುವಂತೆ ಇರಬೇಕು ಅಂದ್ರೆ, ಸುಸ್ಥಿರವಾಗಿರ್ಬೇಕು ಅಂತ ಅಂದ್ರೆ, ನಾರ್ಮಲ್ ಆಗಿ ಬಿಹೇವ್ ಮಾಡಬೇಕು ಅಂತ ಅಂದ್ರೆ, ಈ ರೀತಿಯ ಆರ್ಕ್ಟಿಕ್ ಸಿ ಐಸ್ ಅನ್ನುವಂಥದ್ದು ಒಂದು ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಯಾಕೆಂದ್ರೆ ಐಸ್ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಲ್ಬಿಡೋ ಅನ್ನ ಹೊಂದಿದೆ. ಅಂದ್ರೆ ಐಸ್ ಅನ್ನುವಂಥದ್ದು ರಿಫ್ಲೆಕ್ಟ್ ಮಾಡುತ್ತೆ ಸನ್ಲೈಟ್ ಏನ್ ಬರುತ್ತೆ ಅದನ್ನ. ಆ ಬರುವಂತ ಒಂದು ಸನ್ಲೈಟ್ಗೂ ರಿಫ್ಲೆಕ್ಟ್ ಮಾಡುವಂತ ಒಂದು ಅಮೌಂಟ್ ಏನಿದೆ ಇದರ ನಡುವೆ ಒಂದು ಬ್ಯಾಲೆನ್ಸ್ ಇರಬೇಕು. ನಮ್ಮ ಅರ್ಥಿಗೆ ಏನ್ ಬೇಕು ಅದನ್ನ ಬಿಟ್ಟು ಮಿಕ್ಕಿದನ್ನ ರಿಫ್ಲೆಕ್ಟ್ ಮಾಡುವಂತೆ. ಒಂದ್ ವೇಳೆ ಈ ರಿಫ್ಲೆಕ್ಷನ್ ಸರಿಯಾಗಿ ಆಗ್ತಿಲ್ಲ ಅಂತಂದ್ರೆ, ಐಸೇ ಇಲ್ಲ ಅಂತಂದ್ರೆ ಅಲ್ಲಿ ರಿಫ್ಲೆಕ್ಷನ್ನೇ ಆಗೋದಿಲ್ಲ, ಆಗ ನಮಗೆ ತಗೊಳ್ಳುವಂತ ಇಂಟೇಕ್ ಹೆಚ್ಚಾಗಬಹುದು. ಈ ರೀತಿ ಅರ್ತಿನ ಎನರ್ಜಿ ಬ್ಯಾಲೆನ್ಸ್ ಅನ್ನುವಂಥದ್ದು ಮೇಂಟೈನ್ ಆಗೋದಿಲ್ಲ. ಕೂಲ್ ಪೋಲಾರ್ ರೀಜನ್ಸ್ ಗಳಿಂದಾಗಿ ಈ ಬ್ಯಾಲೆನ್ಸ್ ಏನು ಉಂಟಾಗ್ತಿತ್ತು ಇದು ಇಲ್ಲಿ ಸಮಸ್ಯೆಗೆ ಒಳಗಾಗುತ್ತೆ ಒಂದ್ ವೇಳೆ ಐಸ್ ಅನ್ನುವಂಥದ್ದು ಮೆಲ್ಟ್ ಆದಾಗ. ಸಿ ಐಸ್ ಅನ್ನುವಂಥದ್ದು ಒಂದು ಬ್ಯಾರಿಯರ್ ನ ರೀತಿಯಲ್ಲಿ ಕೂಡ ಕಾರ್ಯ ಮಾಡುತ್ತೆ, ಏರ್ ನ ಅಂದ್ರೆ ಕೋಲ್ಡ್ ಏರ್ ಮತ್ತು ವಾರ್ಮರ್ ಏರ್ ಅನ್ನ ಸಪರೇಟ್ ಮಾಡೋದಕ್ಕೆ ಅಂತ ಹೇಳಿ. ಹಾಗೇನೆ ಅಲ್ಲಿರುವಂತ ಬಯೋಡೈವರ್ಸಿಟಿ ಏನಿದೆ, ಉದಾಹರಣೆಗೆ ವಲ್ರೂಸಸ್ ಅನ್ನುವಂತ ಒಂದು ಸ್ಪೀಸೀಸ್ ಆಗಬಹುದು, ಪೋಲಾರ್ ಬಿಯರ್ ಆಗಬಹುದು, ಈ ರೀತಿಯ ಸ್ಪೀಸೀಸ್ ಗಳು ಕೂಡ ನಾವು ನಾಶ ಆಗೋದನ್ನ ಕಾಣ್ಬೇಕಾಗುತ್ತೆ. ಇನ್ನ ಈ ಸ್ಪೀಸೀಸ್ ಗಳ ಮೇಲೆ ಅವುಗಳ ಹಂಟಿಂಗ್ ನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಇಂಡಿಜಿನಸ್ ಆರ್ಕ್ಟಿಕ್ ಪಾಪ್ಯುಲೇಷನ್ ಕೂಡ ಹೆಚ್ಚಿನದಾಗಿ ಅಫೆಕ್ಟ್ ಆಗಿ ಅವರ ಮೈಗ್ರೇಷನ್ ಪ್ಯಾಟರ್ನ್ಸ್ ಗಳು ಕೂಡ ಅಫೆಕ್ಟ್ ಆಗುತ್ತೆ. ಇನ್ನು ಎಕನಾಮಿಕ್ ಅಪರ್ಚುನಿಟೀಸ್ ಮತ್ತು ಕಾಂಪಿಟೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ಐಸ್ ರೆಡ್ಯೂಸ್ ಆಗಿ ಸಿ ತರ ವಾಟರ್ ನ ರೂಪದಲ್ಲಿ ಬರುತ್ತೆ, ಆಗ ಇದು ಸಿ ಶಿಪ್ಪಿಂಗ್ ಲೈನ್ಸ್ ಗಳಿಗೆ ಓಪನ್ ಆಗುತ್ತೆ. ಅಲ್ಲಿರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಪಡ್ಕೊಳ್ಬೇಕು ಅನ್ನುವಂತ ಒಂದು ಕಾಂಪಿಟೇಷನ್ ಎಲ್ಲ ರಾಷ್ಟ್ರಗಳ ನಡುವೆ ಉಂಟಾಗುವಂತದನ್ನ ಕೂಡ ಕಾಣ್ಬೇಕಾಗತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಆರ್ಕ್ಟಿಕ್ ಆಂಪ್ಲಿಫಿಕೇಶನ್ ಅಂದ್ರೆ ಏನು ಅನ್ನುವಂತ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳಿ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇದು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಆರ್ಕ್ಟಿಕ್ ಆಂಪ್ಲಿಫಿಕೇಶನ್ ಅನ್ನುವಂಥದ್ದು ಒಂದು ಫೆನಾಮಿನನ್ ಆಗಿದ್ದು, ಇಲ್ಲಿ ಸರ್ಫೇಸ್ ಏರ್ ಟೆಂಪರೇಚರ್ ಮತ್ತು ನೆಟ್ ರೇಡಿಯೇಷನ್ ಬ್ಯಾಲೆನ್ಸ್ ನಲ್ಲಿ ಆಗಬಹುದಾದಂತ ಬದಲಾವಣೆಗಳು ಅನ್ನುವಂಥವು ಪೋಲ್ಸ್ ಗಳಲ್ಲಿ, ಧ್ರುವಗಳಲ್ಲಿ ಲಾರ್ಜರ್ ಎಫೆಕ್ಟ್ಸ್ ಅನ್ನ ಉಂಟು ಮಾಡುತ್ತೆ. ಇದನ್ನ ನಾವು ಆರ್ಕ್ಟಿಕ್ ಆಂಪ್ಲಿಫಿಕೇಶನ್ ಅಂತ ಹೇಳಿ ಕರಿತೇವೆ. ಸ್ಪೆಸಿಫಿಕ್ ಆಗಿ ಆರ್ಕ್ಟಿಕ್ ರೀಜನ್ ಅಲ್ಲಿ ಈ ರೀತಿಯ ಒಂದು ಸಮಸ್ಯೆ ಅನ್ನುವಂಥದ್ದು ಉಂಟಾಗುತ್ತೆ. ಆರ್ಕ್ಟಿಕ್ ಆಂಪ್ಲಿಫಿಕೇಶನ್ ಅನ್ನುವಂಥ ಫೆನಾಮಿನನ್ ನಲ್ಲಿ ಸರ್ಫೇಸ್ ಏರ್ ಟೆಂಪರೇಚರ್ ಮತ್ತು ನೆಟ್ ರೇಡಿಯೇಷನ್ ಬ್ಯಾಲೆನ್ಸ್ ಇವೆರಡರ ನಡುವೆ ಬದಲಾವಣೆಗಳಾಗಿ ಲಾರ್ಜರ್ ಎಫೆಕ್ಟ್ಸ್ ಗಳನ್ನ ಪೋಲ್ಸ್ ಗಳಲ್ಲಿ, ಮುಖ್ಯವಾಗಿ ಆರ್ಕ್ಟಿಕ್ ರೀಜನ್ ಅಲ್ಲಿ ಉಂಟು ಮಾಡುವಂತದನ್ನ ಆರ್ಕ್ಟಿಕ್ ಆಂಪ್ಲಿಫಿಕೇಶನ್ ಅಂತ ಹೇಳಿ ಕರಿತೇವೆ. ಇದು ಆಸ್ ಅ ರಿಸಲ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ಆಂಥ್ರೋಪೋಜೆನಿಕ್ ಫೋರ್ಸಸ್ ನಿಂದ ಕೂಡ ಹೆಚ್ಚಿನದಾಗಿದೆ. ಅದರಿಂದಾಗಿ ಇವತ್ತು ಆಲ್ರೆಡಿ ನಾವು 1.1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಅರ್ತಿನ ಆವರೇಜ್ ಟೆಂಪರೇಚರ್ ಅನ್ನುವಂಥದ್ದು ಕಂಪೇರ್ ಟು ಪ್ರೀ ಇಂಡಸ್ಟ್ರಿಯಲ್ ಟೈಮ್ಸ್ ಏನಿತ್ತು ಅದಕ್ಕಿಂತ 1.1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಇನ್ಕ್ರೀಸ್ ಆಗಿರೋದನ್ನ ಕಾಣಬಹುದು. ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ನ ಪ್ರಕಾರ ನಾವು 2 ಡಿಗ್ರಿ ಸೆಲ್ಸಿಯಸ್ಗೆ ಇದನ್ನ 2100ರ ವೇಳೆಗೆ ಇಷ್ಟು ಮಾತ್ರವೇ ಇನ್ಕ್ರೀಸ್ ಆಗುವಂತೆ ಇದನ್ನ ನಾವು ಕಾಯ್ದಿಡಬೇಕು, ಇದನ್ನ ತಡೆ ಹಿಡಿಬೇಕು. ಇಫ್ ಪಾಸಿಬಲ್ ಇದನ್ನ 1.5 ಡಿಗ್ರಿ ಸೆಲ್ಸಿಯಸ್ಗೆ ತರಬೇಕನ್ನುವಂಥದ್ದು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟಿನ ಗುರಿಯಾಗಿದೆ. ಆದ್ರೆ ಇವತ್ತು ಆಲ್ರೆಡಿ ನಾವು 1.1 ಡಿಗ್ರಿ ಸೆಲ್ಸಿಯಸ್ ಅನ್ನ ರೀಚ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇದರಿಂದ ಏನೆಲ್ಲ ಆಗಬಹುದು ಅಂದ್ರೆ, ಪೋಲಾರ್ ಜೆಟ್ ಸ್ಟ್ರೀಮ್ಸ್ ಗಳು ವೀಕನ್ ಆಗಬಹುದು, ಹೆಚ್ಚು ಐಸ್ ಮೆಲ್ಟ್ ಆದಂತೆ ಸಿ ಲೆವೆಲ್ ರೈಸ್ ಆಗುವಂಥದ್ದು, ಅಲ್ಲಿರುವ ಬಯೋಡೈವರ್ಸಿಟಿಗೆ ಸಮಸ್ಯೆ ಆಗುವಂಥದ್ದು, ಮತ್ತು ಸಿ ವಾಟರ್ ನಲ್ಲಿ ಇರ್ತಕ್ಕಂಥ ಒಂದು ಬ್ಯಾಲೆನ್ಸ್ ಏನಿದೆ, ಐಸ್ ಸಾಲ್ಟಿ ವಾಟರ್ ಅನ್ನುವಂಥದ್ದು ಅಥವಾ ಅಲ್ಲಿನ ಟೆಂಪರೇಚರ್ ಆಗಬಹುದು, ಇದರಲ್ಲಿ ಕೂಡ ಇಂಬ್ಯಾಲೆನ್ಸ್ ಉಂಟಾಗುತ್ತೆ. ಮತ್ತು ಸಿ ಲೆವೆಲ್ ರೈಸ್ ಆಗೋದ್ರಿಂದಾಗಿ ಯಾವುದು ಐಲ್ಯಾಂಡ್ ಕಂಟ್ರೀಸ್ ಅಂತಿರುತ್ತೆ ಅಂತ ರಾಷ್ಟ್ರಗಳಿಗೆ ತೊಡಕಾಗುತ್ತೆ. ಹಾಗೆ ಕಂಪೋಸಿಷನ್ ಆಫ್ ಸಿ ವಾಟರ್ ನಲ್ಲಿ ಆಗುವಂತ ಬದಲಾವಣೆಗಳಾಗಬಹುದು, ಅಲ್ಲಿನ ಫಾನಾವನ್ನ ಅಫೆಕ್ಟ್ ಮಾಡುವಂಥದ್ದು ಮತ್ತು ಗ್ಯಾಶಿಯಸ್ ಎಮಿಷನ್ಸ್ ಗಳು ಉಂಟಾಗುವಂಥದ್ದು. ಈ ರೀತಿ ಸಮಸ್ಯೆಗಳನ್ನ ಈ ಆರ್ಕ್ಟಿಕ್ ಐಸ್ ಮೆಲ್ಟಿಂಗ್ ಅನ್ನುವಂಥದ್ದು ಉಂಟು ಮಾಡಬಲ್ಲದು. ಭಾರತದ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ, ಎಕ್ಸ್ಟ್ರೀಮ್ ಆದಂತ ರೈನ್ಫಾಲ್ ಇವೆಂಟ್ಸ್ಗೆ ಎಡೆ ಮಾಡಿಕೊಡಬಹುದು, ಅರೇಬಿಯನ್ ಸಿ ವಾರ್ಮಿಂಗ್ ಆಗಬಹುದು, ಸಿ ಲೆವೆಲ್ ಅಲಾಂಗ್ ಇಂಡಿಯನ್ ಕೋಸ್ಟ್ ಅನ್ನುವಂಥದ್ದು ರೈಸ್ ಆಗಬಹುದು. ಇಂಥ ಸಮಸ್ಯೆಗಳು ಇದರಿಂದ ಉಂಟಾಗ್ಲಿಕ್ಕೆ ಇರುವಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಗ್ಲೋಬಲ್ ವಾರ್ಮಿಂಗ್ಗೆ ಸಂಬಂಧಪಟ್ಟಂತೆ ಮತ್ತು ಮೀಥೇನ್ ಹೈಡ್ರೇಟಿನ ಡೆಪಾಸಿಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನ 2019ರಲ್ಲಿ ಇಲ್ಲಿ ಕೇಳಿದ್ದಾರೆ. ಮೀಥೇನ್ ಹೈಡ್ರೇಟ್ಗೆ ಸಂಬಂಧಪಟ್ಟಂತೆ ಅವುಗಳ ಡೆಪಾಸಿಟ್ಸ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ವಾಕ್ಯಗಳು ಸರಿಯಾಗಿದೆ ಅನ್ನುವಂಥದ್ದನ್ನ ಗುರುತಿಸಬೇಕು. ತಪ್ಪದೆ ನೀವು ಗುರುತಿಸಿ ಈ ಪ್ರಶ್ನೆಗೆ ಸರಿ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಸಾಗರ್ ಸಮೃದ್ಧಿ ಅನ್ನುವಂತ ಒಂದು ಯೋಜನೆಯ ಬಗ್ಗೆ ಚರ್ಚೆ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಕನ್ಸರ್ವೇಷನ್ಸ್,
ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಹಾಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇದನ್ನ ಓದ್ಕೊಳ್ಬಹುದು. ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಪೋರ್ಟ್ ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್ ಅನ್ನುವಂಥದ್ದು ಸಾಗರ್ ಸಮೃದ್ಧಿ ಅನ್ನುವಂಥ ಒಂದು ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿದೆ. ಏನ್ ಈ ಇನಿಷಿಯೇಟಿವ್ ಅಂತ ನೋಡೋದಾದ್ರೆ ಇದೊಂದು ಆನ್ಲೈನ್ ಡ್ರೆಡ್ಜಿಂಗ್ ಪ್ಲಾಟ್ಫಾರ್ಮ್ ಆಗಿರ್ತಕ್ಕಂಥದ್ದು. ಡ್ರೆಡ್ಜಿಂಗ್ ಅಂದ್ರೆ ಒಂದು ರೀತಿಯ ಹೂಳು ತೆಗೆಯುವಂತ ಕೆಲಸ. ಯಾವ ರೀತಿಯಾಗಿ ನಮ್ಮ ನದಿಗಳಲ್ಲಿ ಮತ್ತು ಹಳ್ಳ ಹರಿಯುವಂತ ಕಡೆಯಲ್ಲಿ ಏನು ಮರಳು ಅನ್ನುವಂಥದ್ದು ತುಂಬಿಕೊಂಡಿರುತ್ತೆ, ಆ ರೀತಿಯ ಒಂದು ಮರಳನ್ನ ಅಥವಾ ಬೇರೆ ಯಾವುದೇ ವೇಸ್ಟ್ ಅನ್ನ ವಾಪಸ್ಸು ತೆಗೆಯುವಂಥದ್ದು. ಈ ರೀತಿಯ ಡ್ರೆಡ್ಜಿಂಗ್ ಮಾಡುವಂತ ಡ್ರೆಡ್ಜಿಂಗ್ ಮಾನಿಟರಿಂಗ್ ಕೆಲಸವನ್ನ ಆನ್ಲೈನ್ ನಲ್ಲಿ ಮಾಡೋದಕ್ಕೆ, ಆನ್ಲೈನ್ ಮುಖಾಂತರವಾಗಿ ಮಾಡೋದಕ್ಕೆ, ಸೊ ದಟ್ ವೇಸ್ಟ್ ಟು ವೆಲ್ತ್ ಅನ್ನುವಂತ ಒಂದು ಇನಿಷಿಯೇಟಿವ್ ಅನ್ನ ಗವರ್ಮೆಂಟ್ ಏನ್ ತಂದಿದೆ, ಆ ಇನಿಷಿಯೇಟಿವ್ ಅನ್ನ ಇನ್ನಷ್ಟು ಬೆಟರ್ ಮಾಡೋದಕ್ಕೆ, ಡೆವಲಪ್ ಮಾಡೋದಕ್ಕೆ, ಆಕ್ಸಿಲರೇಟ್ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿಯ ಒಂದು ಡ್ರೆಡ್ಜಿಂಗ್ ಮಾನಿಟರಿಂಗ್ ಅವಶ್ಯಕತೆ ಇರುತ್ತೆ. ಇಂಥ ಡ್ರೆಡ್ಜಿಂಗ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ಆನ್ಲೈನ್ ನಲ್ಲಿ ತರುವಂತ ಒಂದು ಕಾರ್ಯ ಸಾಗರ್ ಸಮೃದ್ಧಿಯ ಮುಖಾಂತರವಾಗಿ ಆಗ್ತಾ ಇರ್ತಕ್ಕಂಥದ್ದು. ಸಾಗರ್ ಸಮೃದ್ಧಿ ಅನ್ನುವಂಥ ಸಿಸ್ಟಮ್ ಅನ್ನ ನ್ಯಾಷನಲ್ ಟೆಕ್ನಾಲಜಿ ಸೆಂಟರ್ ಫಾರ್ ಪೋರ್ಟ್ಸ್ ವಾಟರ್ ವೇಸ್ ಕೋಸ್ಟ್ ನವರು ಡೆವಲಪ್ ಮಾಡಿದ್ದಾರೆ. ಹಾಗೇನೆ ಟೆಕ್ನಿಕಲ್ ಆರ್ಮ್ ಆಫ್ MOPSW ಕೂಡ ಇದು ಆಗಿರ್ತಕ್ಕಂಥದ್ದು. ದ ಸಿಸ್ಟಮ್ ಅನ್ನುವಂಥದ್ದು ಓಲ್ಡ್ ಡ್ರಾಫ್ಟ್ ಅಂಡ್ ಲೋಡಿಂಗ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡೋದ್ರ ಮೇಲೆ ಇರ್ತಕ್ಕಂಥದ್ದು. ಹಾಗೆ ಈ ಸಿಸ್ಟಮ್ ಅನ್ನುವಂಥದ್ದು ಪ್ರೊಡಕ್ಟಿವಿಟಿಯನ್ನ ಎನ್ಹಾನ್ಸ್ ಮಾಡೋದ್ರ ಬಗ್ಗೆ, ಮ್ಯಾನೇಜ್ಮೆಂಟ್, ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ನ ಕಡೆ ಗಮನ ಹರಿಸುತ್ತೆ ಮತ್ತು ಎಫೆಕ್ಟಿವ್ ರೀಯೂಸ್ ಆಫ್ ಡ್ರೆಡ್ಜ್ಡ್ ಮೆಟೀರಿಯಲ್ ಅನ್ನ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಆತ್ಮನಿರ್ಭರ್ ಭಾರತ್ ಅಂತ ಹೇಳಿ ಭಾರತ ಏನು ಸೆಲ್ಫ್ ರಿಲಯಂಟ್ ಆಗೋದಕ್ಕೆ ಹೊರಟಿದೆ, ಆ ವಿಷನ್ ಒಟ್ಟಿಗೆ ಇದು ಅಲೈನ್ ಕೂಡ ಆಗುವಂತದ್ದು ಆಗಿರ್ತಕ್ಕಂಥದ್ದು. ಇನ್ನ ಇದರ ಕೇಪಬಿಲಿಟೀಸ್ ಅಂದ್ರೆ ರಿಯಲ್ ಟೈಮ್ ಡ್ರೆಡ್ಜಿಂಗ್ ಪ್ರೋಗ್ರೆಸ್ಸಿನ ರಿಪೋರ್ಟ್ ಅನ್ನ ನೀಡುತ್ತೆ, ಡೈಲಿ ಮತ್ತು ಮಂತ್ಲಿ ಪ್ರೋಗ್ರೆಸ್ ವಿಜುವಲೈಸೇಷನ್ ಅನ್ನ ನೀಡುತ್ತೆ, ಡ್ರೆಡ್ಜರ್ ಪರ್ಫಾರ್ಮೆನ್ಸ್ ಮತ್ತು ಡೌನ್ ಟೈಮ್ ಮಾನಿಟರಿಂಗ್ ಹೇಗಿದೆ ಅನ್ನುವಂಥದ್ದು, ಈಸಿ ಲೊಕೇಶನ್ ಟ್ರ್ಯಾಕ್ ಡೇಟಾ ಆಗಬಹುದು, ಈ ರೀತಿಯ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಡ್ರೆಡ್ಜಿಂಗ್ ರಿಲೇಟೆಡ್ ಆಗಿ ಈಗಾಗಲೇ ನಮ್ಮಲ್ಲಿ ಯಾವ್ದಾದ್ರು ಗೈಡ್ಲೈನ್ಸ್ ಇದೆಯಾ ಅಂದ್ರೆ 2021ರಲ್ಲಿ ಡ್ರೆಡ್ಜಿಂಗ್ ಗೈಡ್ಲೈನ್ಸ್ ಫಾರ್ ಮೇಜರ್ ಪೋರ್ಟ್ಸ್ ಅಂತ ಹೇಳಿ 2021ರಲ್ಲಿ ಗೈಡ್ಲೈನ್ಸ್ ಅನ್ನ ಇಶ್ಯೂ ಮಾಡಲಾಗಿದೆ. ಇಲ್ಲಿ ಪ್ಲಾನಿಂಗ್, ಪ್ರಿಪರೇಷನ್ ಮತ್ತು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಔಟ್ಲೈನ್ ಕೂಡ ಮಾಡಲಾಗಿರ್ತಕ್ಕಂಥದ್ದು. 2023ರ ಮಾರ್ಚ್ ನಲ್ಲಿ ಈ ಮಿನಿಸ್ಟ್ರಿ ಅನ್ನುವಂಥದ್ದು ಡ್ರೆಡ್ಜಿಂಗ್ ಗೈಡ್ಲೈನ್ಸ್ ಗಳಿಗೆ ಕೆಲವು ಅಪ್ಡೇಟ್ ಅನ್ನ ಕೂಡ ಆಡ್ ಮಾಡಿದೆ ಫಾರ್ ಮೇಜರ್ ಪೋರ್ಟ್ಸ್ ಗಳಿಗೆ. ಉದಾಹರಣೆಗೆ ಬಿಡ್ಡಿಂಗ್ ಡಾಕ್ಯುಮೆಂಟ್ಸ್ ಅಂತ ಏನು ಪ್ರಾವಿಷನ್ ಇದೆ ಇದನ್ನ ಇನ್ಕ್ಲೂಡ್ ಮಾಡಿದೆ. ಇದರಿಂದಾಗಿ ಡ್ರೆಡ್ಜಿಂಗ್ ಕಾಸ್ಟ್ ಅನ್ನ ಥ್ರೂ ದಿ ಕಾನ್ಸೆಪ್ಟ್ ಆಫ್ ವೇಸ್ಟ್ ಟು ವೆಲ್ತ್ ರೆಡ್ಯೂಸ್ ಕೂಡ ಮಾಡಬಹುದಾಗುತ್ತೆ. ಈ ರೀತಿಯ ಕೆಲವೊಂದು ಅಂಶಗಳನ್ನ ನಾವು ಈ ಸಾಗರ್ ಸಮೃದ್ಧಿಯ ಬಗ್ಗೆ ತಿಳ್ಕೊಳ್ಬೇಕು. ಇದೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಫಾರ್ ಡ್ರೆಡ್ಜಿಂಗ್ ಮಾನಿಟರಿಂಗ್ ಸರ್ವಿಸಸ್ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.